ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಕರೆದ ಸುದ್ದಿಗೋಷ್ಠಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿಯಾಗಿದೆ. ಕಬ್ಬು ಬೆಳೆಗಾರರ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ. ಕಬ್ಬು ಬೆಳೆಗಾರರಿಗೆ ಸರ್ಕಾರ ಸೂಕ್ತ ಬೆಂಬಲ ಬೆಲೆ ನೀಡಬೇಕು. ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಆಗ್ರಹ. ರಾಷ್ಟ್ರೀಯ ಬಸವ ದಳದ ವತಿಯಿಂದ ಮಲ್ಲಿಕಾರ್ಜುನ್ ಬುಕ್ಕ ಅವರ ಮನೆಯಲ್ಲಿ ಮಾಸಿಕ ಬಸವ ಜ್ಯೋತಿ ಕಾರ್ಯಕ್ರಮ. ಬಸವ ಜ್ಯೋತಿ ಎಲ್ಲರ ಮನೆ ಮನ ಬೆಳಗಲಿ. ಪೂಜ್ಯ ಚನ್ನಬಸವಾನಂದ ಶ್ರೀಗಳು. ಆಧುನಿಕ ಯುಗದಲ್ಲಿ ಮಹಿಳೆ ಪುರುಷರು ಎಲ್ಲರೂ ಕಾಯಕದಲ್ಲಿ ತೊಡಗಬೇಕು. ಪೂಜ್ಯ ಸತ್ಯಾದೇವಿ ಮಾತಾಜಿ. ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಮಹಿಳೆಯರು. ಮಕ್ಕಳಿಗೆ ಹಾಲುಣಿಸಲು ಆರೈಕೆ ಕೇಂದ್ರ ಸ್ಥಾಪನೆ. ಜಿಲ್ಲಾಧಿಕಾರಿಗಳಿಂದ ಉದ್ಘಾಟನೆ. ಮಕ್ಕಳಿಗೆ ಆಕರ್ಷಿಸಲು ವಿವಿಧ ಆಟಿಕೆ ಸಾಮಾನುಗಳ ಅಳವಡಿಕೆ. ಚಿತ್ರಗಳು ಬಿಡಿಸಲಾಗಿದೆ. ಈ ಕೋಣೆಗಳನ್ನು ಬಳಸಲು ಡಿಸಿ ಶಿಲ್ಪಾ ಶರ್ಮಾ ಕರೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ನವೆಂಬರ್ 12ರಂದು ಹುಮ್ನಾಬಾದ್ನಲ್ಲಿ ನಡೆದಿರುವಂತಹ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಕಾಂಗ್ರೆಸ್ನ ಮಾಜಿ ಸಚಿವರು, ಹಾಲಿ ಎಂಎಲ್ಸಿಗಳು ಪಾಲ್ಗೊಂಡು ಬೆಂಬಲ ನೀಡಿರುವುದು ಸ್ವಾಗತಾರ್ಹ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಬ್ಬು ಬೆಳೆಗಾರರ ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸ ಮಾಡ್ತಾ ಇದೆ. ಇದು ರೈತ ವಿರೋಧಿ ಸರ್ಕಾರವಾಗಿದೆ ಎಂದು ಹುಮ್ನಾಬಾದ್ನ ಶಾಸಕರಾಗಿರುವಂತಹ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಆರೋಪ ಮಾಡಿದರು. ಬೀದರ್ನಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಬರೀ ಮೇಲ್ನೋಟಕ್ಕೆ ಹೋರಾಟದಲ್ಲಿ ಪಾಲ್ಗೊಂಡಿದ್ದರೆ ಸಾಲದು, ತಮ್ಮದೇ ಸರ್ಕಾರವಿದೆ, ಕಬ್ಬು ಬೆಳೆಗಾರರಿಗೆ ಸೂಕ್ತ ಬೆಂಬಲ ಬೆಲೆಯನ್ನು ಕೊಡಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ನಿಮ್ಮವರೇ ಸಕ್ಕರೆ ಸಚಿವರಿದ್ದಾರೆ, ನಿಮ್ಮವರೇ ಉಸ್ತುವಾರಿ ಸಚಿವರಿದ್ದಾರೆ, ನಿಮ್ಮ ಸಹೋದರರದ್ದೇ ಕಾರ್ಖಾನೆಗಳಿವೆ, ಸರಳವಾಗಿ ರೈತರಿಗೆ ನ್ಯಾಯ ಕೊಡಿಸಬಹುದಾಗಿತ್ತು. ಆದರೆ ಆ ಕೆಲಸ ಮಾಡ್ದೇನೆ ಕಾಟಾಚಾರಕ್ಕೆ ಬೆಂಬಲಿಸುವುದು ಸೂಕ್ತವಲ್ಲ. ನಿಮ್ಮ ಮನೆ ಮುಂದೆ ಆ ಒಂದು ಹೋರಾಟ ಆಗಮಿಸಿದಾಗ ನೀವು ಆವಾಗ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಈ ರೀತಿಯಾಗಿ ನೀವು ಹೇಳಿಕೆಯನ್ನು ಕೊಟ್ಟಿದ್ರಿ. ಆದರೆ ನಿಮ್ಮದೇ ಸರ್ಕಾರ ಇರೋದರಿಂದ ನೀವು ರೈತರಿಗೆ ಬಹಳ ಸರಳವಾಗಿ ನ್ಯಾಯವನ್ನು ಕೊಡಿಸ್ಬೋದು. ನೀವು ರೈತರಿಗೆ ನ್ಯಾಯ ಒದಗಿಸಿ ಕೊಟ್ಟಿದ್ದೇ ಆದಲ್ಲಿ ನಾನೇ ನಿಮ್ಮ ಮನೆಗೆ ಸ್ವತಃ ಬಂದು ನಿಮ್ಮಲ್ಲಿರುವಂಥ ಎಂಎಲ್ಸಿಗಳು ಮತ್ತು ನಿಮಗೆ ಎಲ್ಲರಿಗೂ ಕೂಡ ನಾನು ಸನ್ಮಾನವನ್ನು ಮಾಡ್ತೇನೆ ಎನ್ನುವಂಥ ಮಾತನ್ನು ಸಿದ್ದು ಪಾಟೀಲ್ ಅವರು ಹೇಳ್ತಾರೆ. ಮುಂದುವರೆದು ಮಾತನಾಡಿದ ಡಾಕ್ಟರ್ ಸಿದ್ದು ಪಾಟೀಲ್ ಅವರು, ಪ್ರತಿಭಟನೆಯಲ್ಲಿ ರೈತರು ಕೈಯಲ್ಲಿ ಹಿಡಿದುಕೊಂಡ ಬ್ಯಾನರ್ಗಳು, ನಾನು ಹಿಡಿದುಕೊಂಡಿರುವ ಕಟ್ಟಿಂಗ್ಸ್ಗಳನ್ನು ಪೊಲೀಸರು ಕಸಿದುಕೊಂಡು ಹರಿದು ಹಾಕಿದ್ದಾರೆ. ಮಲಗಿರುವ ಸರ್ಕಾರವನ್ನು ಎಬ್ಬಿಸುವುದೇ ನಮ್ಮ ಹೋರಾಟದ ಮೂಲ ಗುರಿಯಾಗಿತ್ತು ಎಂದರಲ್ಲದೆ, ಹುಮ್ನಾಬಾದ್ನಲ್ಲಿ ಪೊಲೀಸ್ ಠಾಣೆಯೇ ಕಾಂಗ್ರೆಸ್ ಕಚೇರಿಯಾಗಿ ಮಾರ್ಪಟ್ಟಿದೆ ಎಂದು ಶಾಸಕರು ಗಂಭೀರ ಆರೋಪವನ್ನು ಮಾಡಿದರು. ಕಲಬುರಗಿಯ ಜಿಲ್ಲೆಯಲ್ಲಿ ಟನ್ ಕಬ್ಬಿಗೆ 3,150 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡ್ತಾರೆ. ಆದರೆ ಜಿಲ್ಲೆಯಲ್ಲಿ ಏಕಿಲ್ಲ ಎಂದು ಪ್ರಶ್ನೆ ಮಾಡಿದರು. ಒಂದೇ ರೀತಿ ಬೆಳೆದ ಕಬ್ಬು ಬೆಳೆಗೆ ಕಲಬುರಗಿಯಲ್ಲಿ ಉತ್ತಮ ಇಳುವರಿ ಬರುತ್ತೆ, ಆದರೆ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಬರುವುದಿಲ್ಲ? ಈ ಹಿಂದೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರೇ ಇದರಲ್ಲಿ ಏನೋ ಹೇರಾಫೇರಿ ಇದೆ ಎಂದು ಹೇಳಿದರು. ಹಾಗಾದರೆ ಅವರು ಈ ಹೇರಾಫೇರಿಯನ್ನು ಸರಿಪಡಿಸಬಹುದಲ್ವಾ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಪ್ರಮುಖರಾದ ರಾಜಶೇಖರ್ ನಾಗಮೂರ್ತಿ, ಬಸವರಾಜ್ ಪವಾರ್, ಮಾಧ್ಯಮ ಪ್ರತಿನಿಧಿ ಶ್ರೀನಿವಾಸ್ ಚೌಧರಿ, ವೀರು ದಿಗ್ವಾಲ್ ಸೇರಿದಂತೆ ಇನ್ನೂ ಹಲವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಯಾವಾಗ ನಾವು ಪ್ರತಿಭಟನೆ ಪ್ರಾರಂಭ ಮಾಡಿದೆವು, ಪ್ರತಿಭಟನೆ ನಾವು ಯಾವುದಕ್ಕೋಸ್ಕರ ಮಾಡಿದ್ದು? ಸರ್ಕಾರ ಎತ್ತುಗೋಳಿ, ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರಿಗೆ ನ್ಯಾಯ ಒದಗಿಸ್ಕೊಂತ ಆಗ್ಬೇಕಂತ ನಾವು ಇವತ್ತು ಆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇವತ್ತು ಆ ಒಂದು ಪ್ರತಿಭಟನೆಯಲ್ಲಿ ಇವತ್ತು ಬಂಟಿಂಗ್ಸ್ ಇರ್ಬೋದು, ಬೇರೆ ಬೇರೆ ಪೋಸ್ಟರ್ಸ್ಗಳು ಇವತ್ತ ರೈತರು ಎಲ್ಲರೂ ಕೂಡ ಪ್ರದರ್ಶನ ಮಾಡ್ತಾ ಇದ್ದಾಗ ಇವತ್ತು ಜಿಲ್ಲಾ ಆಡಳಿತ ವತಿಯಿಂದ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಬಹಳಷ್ಟು ಕೂಡ ದಬ್ಬಾಳಿಕೆ ಮಾಡಿದ್ರು. ಇವತ್ತು ಅವು ಬಂಟಿಂಗ್ಸ್ ಇದ್ದು ಅವು ತಗೊಂಡು ಹರಿದು ಹಾಕಿ ಬಿಡೋದು, ಕಸ್ಕೊಂಬೋದು. ಇವತ್ತು ನಾನೇ ಶಾಸಕನಾಗಿ ನಾನು ಹಿಡ್ಕೊಂಡ್ರು ಕೂಡ ನನ್ನ ಕೈಲಿಂದ ಕೂಡ ಕಸ್ಕೊಂಡು ಹರಿದು ಹಾಕಿದ್ದಾರೆ. ಇವತ್ತು ತಾವು ನೋಡ್ತಾ ಇದ್ರಿ, ಎಲ್ಲ ಮೀಡಿಯಾದ್ರು ಕೂಡ ತಾವು ಇವತ್ತ ಅಲ್ಲಿ ಕೂಡ ಬಂದಿದ್ರಿ ತಾವು. ಇವತ್ತ ಯಾಕೆ ನಮಗ ಹೋರಾಟ ಮಾಡೋದು ಹಕ್ಕಿಲ್ಲ? ಮತ್ತು ಪ್ರತಿಭಟನೆ ನಾವು ಎದಕ್ಕೋಸ್ಕರ ಮಾಡ್ತಾ ಇದ್ದೇವೆ? ಮಕ್ಕೊಂಡಿದಂತ ಸರ್ಕಾರ ಎತ್ಕೊಳ್ಬೇಕಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಆದ್ರೆ ಏನು ಇವತ್ತು ಸರ್ಕಾರ ಇವತ್ತು ಪೊಲೀಸ್ ಇಲಾಖೆಯನ್ನು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಅವರ ಒಂದು ಆಫೀಸು ಕಾಂಗ್ರೆಸ್ ಆಫೀಸ್ ಮಾಡಿದಾರಂತ ನಾನು ಪದೇ ಪದೇನು ಹೇಳ್ತಾ ಇದ್ದೀನಿ. ಏನ್ ಡಿಫ್ರೆನ್ಸ್ ಇದೆ? ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೆದಂತ ರೈತರಿಗೆ 29,100 ಕೊಡ್ತಾರಂತಾರ, ಅದೇ ಪಕ್ಕದ ಸೇಮ್ ಏನೂ ಡಿಫ್ರೆನ್ಸ್ ಇಲ್ಲ. ಅವರಿಗೆ 3,170 ಅವ್ರಿಗೆ ಕೊಡ್ತಾರಂತಾರ. ಇವತ್ತ ಅನ್ಯಾಯ ಆಗ್ತಾ ಇದೆಯಲ್ಲ. ಈಗ ಈ ತರ ಅನ್ಯಾಯ ಆಯ್ತು ಅಂತಂದ್ರ ನಾವು ಜನಪ್ರತಿನಿಧಿ ಇರ್ಬೋದು, ರೈತರು ಏನ್ ಕಣ್ಣು ಮುಚ್ಕೊಂಡು ಕುಂಡಿರ್ಬೇಕಾಗ್ತದೆ.
ಇವತ್ತು ಅನೇಕ ತಾವು ನೋಡ್ಬೋದು ನಮ್ಮ ಕ್ಷೇತ್ರಗಳಿಂದ ಬಹಳಷ್ಟು ಕಡೆ ಅಂದ್ರೆ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಇದೆ, 25 ಕಿಲೋಮೀಟರ್ ಹೋದ್ರೆ ಮಹಾರಾಷ್ಟ್ರ ಇದೆ, ಪಕ್ಕಕ್ಕೆ ಹೋದೆ ಅಂತಂದ್ರೆ ತೆಲಂಗಾಣ ಇದೆ. ಅಲ್ಲಿ ಒಯ್ದಾಗ ಅಲ್ಲಿ ರಿಕವರಿ ಚೆನ್ನಾಗಿ ಬರ್ತದೆ, ಅಲ್ಲಿ ಒಯ್ದಾಗ ಅಲ್ಲಿ ಚೆನ್ನಾಗಿ ರಿಕವರಿ ಬರ್ತದ. ಮತ್ತೆ ನಾವು ಏನಿಲ್ಲ ಧಾರಣೆ ಇದು ಕೊಡ್ತಾ ಇದ್ದೇವೆ ಪ್ರೈಸು ಕಬ್ಬಿಗೆ, ಅದಕ್ಕಿಂತ ಹೆಚ್ಚಿಗೆ ಪಕ್ಕದ ರಾಜ್ಯದವ್ರು ಕೊಡ್ತಾ ಇದ್ದಾರೆ. ಇದನ್ನಲ್ಲಿ ಏನೋ ಕಾಣ್ತಾ ಇದೆ. ಮೊನ್ನೆನೂ ಕೂಡ ರಾಜಶೇಖರ್ ಪಾಟೀಲ್ ಅವರು ಮಾತಾಡಿದಾಗ ಹೇಳ್ತಾ ಇದ್ರು ಇದನ್ನಲ್ಲಿ ಏನೋ ಹೇರಾಪೇರಿ ಇದೆ ಅಂತ. ಇವತ್ತು ತಮ್ಮದೇ ಸರ್ಕಾರ ಇದೆ ಮತ್ತೆ ರಾಜಶೇಖರ್ ಪಾಟೀಲ್ ಅವರೇ ಹೇರಾಪೇರಿ ಇದೆ ಅಂತಂದ್ರ ಪ್ರತಿಭಟನೆದಾಗ ಬಂದು ತಾವು ಏನು ಪೌರುಷತ್ವಕ್ಕಾಗಿ ಬಂದಿರಿ ಅಂತ ನಾನು ಕೇಳಕ್ ಇಚ್ಛೆ ಪಡ್ತೀನಿ. 1992ರಲ್ಲಿ ರಾಷ್ಟ್ರೀಯ ಬಸವದಳದ ಮೂಲಕವಾಗಿ ಪೂಜ್ಯ ಲಿಂಗಾನಂದ ಸ್ವಾಮಿಗಳು, ಪೂಜ್ಯ ಮಾತೆ ಮಹಾದೇವಿಯವರು ಬಸವ ಜ್ಯೋತಿ ಕಾರ್ಯಕ್ರಮವನ್ನು ಹೊತ್ತಿಸಿದ್ದಾರೆ. ಅದು ಇಂದಿಗೂ ಕೂಡ ಮುನ್ನಡೆಸಿಕೊಂಡು ಬರಲಾಗ್ತಾ ಇದೆ. ಈ ಚಿಜ್ಯೋತಿ ಎಲ್ಲರ ಮನೆ ಮನವನ್ನು ಬೆಳಗಲಿ ಎನ್ನುವಂಥ ಮಾತನ್ನು ಬೆಂಗಳೂರಿನ ಬಸವ ಗಂಗೋತ್ರಿಯ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾಗಿರುವಂಥ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ತಿಳಿಸಿದರು. ಅಲ್ಲಮಪ್ರಭು ನಗರದ ಶರಣ ಮಲ್ಲಿಕಾರ್ಜುನ್ ಬುಕ್ಕ ಅವರ ಮನೆಯಲ್ಲಿ ರಾಷ್ಟ್ರೀಯ ಬಸವದಳದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂತಹ ಮಾಸಿಕ ಬಸವ ಜ್ಯೋತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡ್ತಾರೆ. ಇಂದಿನ ಕಾಲದಲ್ಲಿ ಯುವಕರು ಧರ್ಮ ಮಾರ್ಗದ ಕಡೆಗೆ ಒಲವು ತೋರ್ತಾ ಇಲ್ಲ ಎಂಬುದನ್ನು ಮನಗಂಡ ಪೂಜ್ಯ ಅಪ್ಪಾಜಿ ಮಾತಾಜಿಯವರು ಬಸವ ತತ್ವದ ಕಡೆಗೆ ಜನರು ಬರದೇ ಇದ್ದಾಗ ಬಸವ ತತ್ವವನ್ನೇ ಜನರ ಮನೆ ಮನಗಳ ಬಾಗಿಲಿಗೆ ಕೊಂಡೊಯ್ಯಲು ಬಸವ ಜ್ಯೋತಿ ಎನ್ನುವಂತಹ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆರಂಭ ಮಾಡಿದರು. ಮನೆ ಮನೆಗೆ ಓಡಾಡಿ ಅವರು ಬಸವಣ್ಣನವರ ಭಾವಚಿತ್ರಗಳನ್ನು ಕೊಟ್ಟರು. ಮನೆ ಮನೆಗೆ ಓಡಾಡಿ ಬಸವಣ್ಣನವರ ವಚನಗಳು, ಬಸವಾದಿ ಶರಣರ ವಚನ ಸಾಹಿತ್ಯದ ಪುಸ್ತಕಗಳನ್ನು ಕೊಟ್ಟರು. ಪ್ರತಿದಿನ ವಚನಗಳನ್ನು ಓದಲಿಕ್ಕೆ ಹಚ್ಚಿದ್ರು. ಯುವಕರಿಗೆ, ಮಕ್ಕಳಿಗೆ, ಮಹಿಳೆಯರಿಗೆ, ವಯಸ್ಕರರಿಗೆ ಎಲ್ಲರಿಗೂ ಕೂಡ ವಚನಗಳನ್ನು ಓದಲಿಕ್ಕೆ ಒಂದು ಹಚ್ಚಿರುವಂತಹ ಒಂದು ಕೀರ್ತಿ ಯಾರಿಗಾದರೂ ಸಲ್ಲುತ್ತೆ ಅಂದರೆ ಪೂಜ್ಯ ಅಪ್ಪಾಜಿ ಮಾತಾಜಿಯವರಿಗೆ ಸಲ್ಲುತ್ತೆ ಎನ್ನುವಂಥ ಮಾತನ್ನು ಪೂಜ್ಯ ಸ್ವಾಮೀಜಿಯವರು ಹೇಳಿದರು. ಜಿಲ್ಲೆಯಲ್ಲಿ ಇಂದಿಗೆ ಸಾವಿರಾರು ಬಸವ ಜ್ಯೋತಿ ಕಾರ್ಯಕ್ರಮಗಳು ಈಗಾಗಲೇ ನಡೆದಿವೆ. ಲಕ್ಷಾಂತರ ಬಸವ ಭಕ್ತರು ತಯಾರಾಗಿ ಸನ್ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಈ ಬಸವ ಜ್ಯೋತಿ ಶತಶತಮಾನಗಳವರೆಗೆ ಹೀಗೆ ಎಲ್ಲರ ಮನೆ ಮನಗಳಿಗೆ ತಲುಪಲಿ ಎಂದು ಆಶಿಸಿದರು. ನೇತೃತ್ವ ವಹಿಸಿದ್ದ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿಯವರು, ಬಸವ ಮಂಟಪ ಬೀದರ್ ಅವರು ಮಾತನಾಡ್ತಾರೆ. ಕಾಯಕ ಎಲ್ಲರ ಉಸಿರಾಗಲಿ, ಹೆಣ್ಣಾಗಲಿ ಗಂಡಾಗಲಿ ಕಾಯಕದಿಂದಲೇ ಮುಕ್ತಿ ಎನ್ನುವ ಶರಣವಾಣಿಯನ್ನು ಇಂದಿನ ಆಧುನಿಕ ಕಾಲದಲ್ಲಿ ಎಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕು ಎನ್ನುವಂಥ ಮಾತನ್ನು ಹೇಳಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಖ್ಯಾತ ಯೋಗ ತರಬೇತುದಾರರಾದ ಯೋಗೇಂದ್ರ ಯದ್ಲಾಪುರಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ಅಲ್ಲಮಪ್ರಭು ನಗರದ ಹಿರಿಯ ಗಣ್ಯರಾದ ಗಣಪತರಾವ್ ಗುಡೂರೆ ಅವರು ಅಧ್ಯಕ್ಷತೆಯನ್ನು ವಹಿಸಿದರು. ವೇದಿಕೆ ಮೇಲೆ ಚರಜಂಗಮರಾದ ಸಿದ್ದರಾಮಪ್ಪ ಕಪ್ಲಾಪುರಿ ಅವರಿದ್ದರು. ಪ್ರಮುಖರಾದ ಶಿವಶರಣಪ್ಪ ಪಾಟೀಲ್ ಹಾರಗೇರಿ, ಮಲ್ಲಯ್ಯ ಸ್ವಾಮಿ ಔರಾದ್ ಸಿರ್ಸಿ, ಮಲ್ಲಿಕಾರ್ಜುನ್ ಶಾಪುರೆ, ಕಾಶಿನಾಥ್ ಸೂರ್ಯವಂಶಿ, ಮನ್ಮಥಯ್ಯ ಸ್ವಾಮಿ, ಶಾಂತಪ್ಪ ಮುಗುಳಿ, ರವಿಕಾಂತ್ ಬಿರಾದರ್ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು. ಶಾಂತಮ್ಮ ಮಲ್ಲಿಕಾರ್ಜುನ್ ಬುಕ್ಕ ಬಸವ ಪೂಜೆಯನ್ನು ನೆರವೇರಿಸಿದರು. ಸಿದ್ದರಾಮೇಶ್ವರ ಕನ್ನ ಶಟಸ್ಥಲ ಧ್ವಜಾರೋಹಣವನ್ನು ನೆರವೇರಿಸಿದರು. ಕಲ್ಯಾಣರಾವ್ ಬೊಂಬಳಗಿ ಹಾಗೂ ಶ್ರೀನಾಥ್ ಕೋರೆ ವಚನ ಗಾಯನ ಮಾಡಿದರು. ಇನ್ನು ಬುಕ್ಕ ಪರಿವಾರದ ಅವರ ಮಕ್ಕಳು, ಸೊಸೆಯಂದರು ಎಲ್ಲರೂ ಕೂಡ ಹಾಜರಿದ್ದರು. ಬಸವಕುಮಾರ್ ಚಟ್ನಳ್ಳಿ, ಸತೀಶ್ ಪಾಟೀಲ್, ಮಲ್ಲಿಕಾರ್ಜುನ್ ಬುಕ್ಕ, ಗಣಪತಿ ಬಿರಾದರ್, ಮಹಾಲಿಂಗ ಸ್ವಾಮಿ ಚಟ್ನಳ್ಳಿ ಸೇರಿದಂತೆ ನೂರಾರು ಜನರು ಬಸವ ಜ್ಯೋತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಸಾಮೂಹಿಕ ಸಂಕ್ಷಿಪ್ತ ಪ್ರಾರ್ಥನೆಯನ್ನು ಕೂಡ ನೆರವೇರಿಸಲಾಯಿತು. ಕಾಯಕ ಇರಬೇಕು. ಕಾಯಕ ಇದ್ದಾಗ ಆತ ಏನಾಗಿರ್ತಾನೆ ಅಂದ್ರೆ ನಿರ್ಮಲನಾಗಿರ್ತಾನೆ. ಅದಕ್ಕೆ ಕಾಯಕವನ್ನ ಶ್ರಮದಿಂದ ಮಾಡಿದಾಗ ನಿದ್ರೆಯಂತೆ ಎಲ್ಲಿ ಮಲಗಿದ್ರು ಕೂಡ ನಿದ್ರೆ ಚೆನ್ನಾಗಿ ಮಾಡ್ತಾನೆ. ಏನ್ರಿ, ದೊಡ್ಡ ಶ್ರೀಮಂತ ಸುಖದ ಸಂಪತ್ತಿಗೆ ಮೇಲೆ ಮಲಗಿದ್ರು ಕೂಡ ಅವನಿಗೆ ನಿದ್ದೆ ಬರಲ್ಲ. ಏನ್ರಿ, ಅವನಿಗೆ ನಿದ್ದೆ ಬರಲ್ಲ. ಅದೇ ಒಬ್ಬ ಬಡ ರೈತ ಶ್ರಮ ವಹಿಸಿ ಕಾಯಕವನ್ನ ಮಾಡಿದಂತವನು ದಪ್ಪದ
ಅಲ್ಲಿ ಶ್ರಮ ವಹಿಸಿರುವಂತಹ ತಾಯಿ ತಮ್ಮ ಮನೆಗೆ ನಾವು ಕಾಯಕ ಮಾಡ್ಕೊಂಡ್ರೆ ವಾಕಿಂಗ್ ಹೋಗೋದು ಹತ್ತೋಂಗಿಲ್ಲ. ಹೌದಲ್ರಿ? ಹಾ, ಯೋಗಾಸನ ಮಾಡೋದು ಹತ್ತಂಗಿಲ್ಲ. ಹೌದಾ? ಮಾಡೋದು ಹತ್ತಂಗಿಲ್ಲ. ಅವ್ರ ಬಟ್ಟೆ ಅವ್ರ ಮನೆ ಬಟ್ಟೆ ಅವ್ರು ತೊಳ್ಕೊಂಡು ಅವ್ರ ಮನೆ ಅವ್ರು ನೋಡ್ಕೊಂಡು ಅವ್ರ ಮನೆ ಅಡಿಗೆ ಅವ್ರು ಮಾಡ್ಕೊಂಡು ಮುಂಜಾನೆಯಿಂದ ಹಿಡ್ಕೊಂಡು ಮನೆ ಕೆಲಸ ಪೂರ್ತಿ ಮಾಡ್ಕೊಂಡ್ರೆ ಯಾವ ವಾಕಿಂಗು ಬೇಕಾಗಿಲ್ಲ, ಏನು ಆಗಂಗಿಲ್ಲ, ರೋಗನೂ ಬರಂಗಿಲ್ಲ, ಏನು ಬರಂಗಿಲ್ಲ. ಆದ್ರೆ ಮನುಷ್ಯ ಹಂಗಲ್ಲ. ಪಕ್ಕದವ್ರು ಆಳ ಹಚ್ಚಾರಂದ್ರೆ ನಾವು ಹಚ್ಚಲಿಲ್ಲ ಅಂದ್ರೆ ನಮ್ ಮರೆಯೋದು ಹೋಗುತ್ತೆ ಅಂದ್ರೆ ಹಿಂಗೊಂದು ಪರಿಸ್ಥಿತಿ ಈಗ. ಹೌದ್ರಿ? ಮತ್ತೆ ಒಬ್ಬರನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಂದು ಮಗು ಆರೈಕೆ ಕೋಣೆಯನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಉದ್ಘಾಟನೆ ಮಾಡ್ತಾರೆ. ಜಿಲ್ಲಾಧಿಕಾರಿಗಳ ಕಚೇರಿಗೆ ವಿವಿಧ ಅಹವಾಲುಗಳನ್ನು ಸಲ್ಲಿಸಲಿಕ್ಕೆ ಹಾಗೂ ಇತರೆ ಕಾರ್ಯಗಳಿಗೆ ಒಂದು ಚಿಕ್ಕ ಮಕ್ಕಳೊಂದಿಗೆ ಆಗಮಿಸುವ ತಾಯಂದಿರು ಮಕ್ಕಳಿಗೆ ಹಾಲುಣಿಸಲು ಅನುಕೂಲವಾಗುವಂತೆ ಮಗು ಆರೈಕೆ ಕೋಣೆಯನ್ನು ಸ್ಥಾಪಿಸಲಾಗಿದೆ. ಚಿಕ್ಕ ಮಕ್ಕಳಿಗೆ ಗಮನ ಸೆಳೆಯಲು ಆಟಿಕೆಗಳನ್ನು ಇಡಲಾಗಿದೆ. ಗೋಡೆಯ ಮೇಲೆ ವಿವಿಧ ಚಿತ್ರಗಳನ್ನು ಬಿಡಿಸಲಾಗಿದ್ದು ಮಕ್ಕಳ ಆರೈಕೆಗೆ ಅನುಕೂಲ ಆಗಲಿದೆ. ಕಚೇರಿಗೆ ಆಗಮಿಸುವಂತಹ ತಾಯಂದಿರು ಮಕ್ಕಳ ಆರೈಕೆಗೆ ಈ ಕೋಣೆಯನ್ನು ನೀವು ಬಳಸಬಹುದು ಅನ್ನುವಂಥ ಮಾತನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ಈ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿ ಆಶೀಶ್ ರೆಡ್ಡಿ ಅವರು ಕೂಡ ಇದ್ದರು. ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ ಅವರಿದ್ದರು. ಮಹಿಳಾ ಮಕ್ಕಳ ಇಲಾಖೆ ಅಧಿಕಾರಿ ಶ್ರೀಧರ್ ಅವರಿದ್ದರು. ಆಮೇಲೆ ಜಿಲ್ಲಾ ಅಂಕಿ ಸಂಖ್ಯಾಧಿಕಾರಿ ಸುರೇಖಾ ಅವರಿದ್ದರು. ಇನ್ನೂ ಅನೇಕ ಜನ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಿಬ್ಬಂದಿಗಳು ಕೂಡ ಇದ್ದರು. ಈ ಒಂದು ಮಗುವಿನ ಆರೈಕೆ ಕೋಣೆಯನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆಯನ್ನು ನೆರವೇರಿಸ್ತಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.